ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಮುಕ್ಕೋಟಿ ದೇವತೆಗಳ ಬಗ್ಗೆ ವಿಚಾರಗಳನ್ನು ಹೇಳುತ್ತಾರೆ. 33 ಕೋಟಿ ದೇವತೆಗಳಿವೆ. ಆ ದೇವತೆಗಳ ಹೆಸರನ್ನು ಹೇಳಿ ಅಂತ ಕೆಲವರು ಅಣಕಿಸುತ್ತಾರೆ. ಈ ಪ್ರಶ್ನೆಗೆ ಕೆಲವೊಮ್ಮೆ ನಮ್ಮ ಹಿಂದೂಗಳು ಸಹ ವಿಚಲಿತರಾಗ್ತಾರೆ. ಅಸಲಿಗೆ ಈ 33 ಕೋಟಿ ದೇವತೆಗಳು ಅಂದರೆ ಏನು, ಅದರ ಬಗ್ಗೆ ನೋಡೋಣ. ನಮ್ಮ ವೇದ ಪುರಾಣಗಳಲ್ಲಿ 33 ಕೋಟಿ ಎಂದು ಸಂಸ್ಕೃತದಲ್ಲಿ ಉಲ್ಲೇಖಿಸಲಾಗಿದೆ. ಬಹುತೇಕ ಜನರು ಈ ಕೋಟಿ ಎಂಬ ಪದದ ಅರ್ಥವನ್ನು ತಪ್ಪಾಗಿ ತಿಳಿದಿದ್ದಾರೆ. ವಾಸ್ತವದಲ್ಲಿ ಈ ಕೋಟಿ ಎನ್ನುವಂತಹ ಶಬ್ದವು ಸಂಖ್ಯೆಯನ್ನು ಸೂಚಿಸುವಂತಹ ಕೋಟಿಯಲ್ಲ. ಸಂಸ್ಕೃತದಲ್ಲಿ ಈ ಕೋಟಿ ಎನ್ನುವ ಶಬ್ದಕ್ಕೆ ವಿಧಗಳು ಅಥವಾ ವರ್ಗಗಳು ಎನ್ನುವಂತಹ ಅರ್ಥವನ್ನು ನೀಡುತ್ತವೆ. ಯಜುರ್ವೇದ, ಅಥರ್ವವೇದ ಮೊದಲಾದ ಪ್ರಾಚೀನ ಕೃತಿಗಳಲ್ಲಿ ಈ 33 ವಿಧದ ದೇವತೆಗಳನ್ನು ಉಲ್ಲೇಖಿಸಲಾಗಿದೆ. ಈ 33 ಕೋಟಿ ದೇವತೆಗಳು ಎನ್ನುವಂಥದ್ದು ಸಂಸ್ಕೃತದಲ್ಲಿ ಉಲ್ಲೇಖವಾಗಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಇಲ್ಲಿ ಕೋಟಿ ಎಂದರೆ ವಿಧಗಳು, ವರ್ಗಗಳು ಎಂದರ್ಥ. ಈ 33 ವಿಧದ ದೇವತೆಗಳು ಅಂದರೆ 33 ಕೋಟಿ ದೇವತೆಗಳು. ಕೋಟಿ ಅಂದರೆ ವಿಧಗಳು, ಯಾರ್ಯಾರು ಅನ್ನೋದನ್ನು ನೋಡೋಣ. ಇಲ್ಲಿ 33 ವಿಧದ ದೇವತೆಗಳಲ್ಲಿ 12 ಆದಿತ್ಯರು, 8 ವಸುಗಳು, 11 ರುದ್ರರು ಮತ್ತು 2 ಅಶ್ವಿನಿ. ಒಂದೊಂದಾಗಿ ನೋಡೋದಾದರೆ 12 ಆದಿತ್ಯರಲ್ಲಿ ತ್ವಷ್ಟ, ಪೂಷ, ವಿವಸ್ವಾನ್, ಮಿತ್ರ, ದಾತ, ವಿಷ್ಣು, ಭಗ, ವರುಣ, ಸವಿತೃ, ಶಕ್ರ, ಅಂಶ, ಆರ್ಜಮ. ಇವಿಷ್ಟು 12 ಆದಿತ್ಯರು. 33 ವರ್ಗದ ದೇವತೆಗಳಲ್ಲಿ 12 ಆದಿತ್ಯರು. ಇನ್ನು 11 ರುದ್ರರು ನೋಡೋದಾದರೆ ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತ, ಭವ, ಕಾಲ, ವಾಮದೇವ, ಧೃತವ್ರತ. ಈ 11 ರುದ್ರರನ್ನು ದೇವತೆಗಳಾಗಿ ಉಲ್ಲೇಖಿಸಲಾಗಿದೆ. 8 ವಸುಗಳು ಯಾರು? ಭೂಮಿ, ಅಗ್ನಿ, ವಾಯು, ಆಕಾಶ, ಜಲ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರ. ಇನ್ನು 2 ಅಶ್ವಿನೀಸ್ ಅಂತಂದರೆ ಇಂದ್ರ ಮತ್ತು ಪ್ರಜಾಪತಿ. ಒಟ್ಟಾರೆಯಾಗಿ 33 ವರ್ಗದ ದೇವತೆಗಳನ್ನು ನಮ್ಮ ಸನಾತನ ಆಚರಣೆಯ ಪದ್ಧತಿಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಕೋಟಿ ಎನ್ನುವಂತಹ ಪದವು ವರ್ಗ ಅಥವಾ ವಿಧಗಳನ್ನು ತೋರಿಸುತ್ತದೆ. ಕೋಟಿ ಅಂತ ಹೇಳಿ ಸುಳ್ಳು ಪ್ರಚಾರವನ್ನು ದಯವಿಟ್ಟು ನಂಬಬೇಡಿ. ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.